ಪೂಜ್ಯರೆಲ್ಲರಲ್ಲಿ ಗೌರವ ಸಲ್ಲಿಸಿ, ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಮಹಾಜನರೇ, ಮಾತೆಯರೇ, ಶಿವಶಂಕರಪ್ಪನವರ ನುಡಿ ನಮನದ ಕಾರ್ಯಕ್ರಮ ಇದು ಮಾತನಾಡುವ ಸಮಯ ಅಲ್ಲ. ಅವರೊಬ್ಬರು ಒಂದು ಪಕ್ಷದಲ್ಲಿದ್ದರೂ ಕೂಡ ಸರ್ವ ಪಕ್ಷಗಳ ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿದ್ದಂಥವರು, ನಿಗರ್ವಿಗಳು, ಅಜಾತಶತ್ರುಗಳು, ನಿಸ್ವಾರ್ಥಿಗಳು, ಉದಾರ ಗುಣವನ್ನು ಉಳ್ಳವರಾಗಿದ್ದರು. ಕಾಯಕ ತತ್ಪರರು, ಕ್ರಿಯಾಶೀಲರು, ದೂರದೃಷ್ಟಿ ಉಳ್ಳವರಾಗಿದ್ದರು. ಹೀಗೆ ಅನೇಕ ವಿಶೇಷ ಗುಣಗಳನ್ನು ಅವರು ತುಂಬಿಕೊಂಡಿದ್ದಂಥವರು. ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಕನ್ನಡ ಗಾದೆ ಮಾತೇನಿದೆ, ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಶಿವಶಂಕರಪ್ಪನವರು. ಅವರು ಹುಟ್ಟುತ್ತಾ ಶ್ರೀಮಂತರಲ್ಲ, ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಂತವರಲ್ಲ. ಅವರು ಝೀರೋ ಇದ್ದವರು ಹೀರೋ ಆದರು. ಝೀರೋ ಇರೋರು ಹೇಗೆ ಹೀರೋ ಆಗಲಿಕ್ಕೆ ಬೇಕು ಸಾಧ್ಯ ಅನ್ನೋದಕ್ಕೆ ಶಿವಶಂಕರಪ್ಪನ ನಮ್ಮ ನಡುವೆ ಒಂದು ಉದಾಹರಣೆ. ಅವರು ಗುರುಗಳು ಮಠಗಳ ಬಗ್ಗೆ ಸದಾ ಮುಗಿದ ಕೈ ಬಾಗಿದ ತಲೆಯವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಶಿವಶಂಕರಪ್ಪನವರಿಗೆ ಪರ್ಯಾಯವಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ಉದಾಹರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಶಿವಶಂಕರಪ್ಪನಂತ ಇನ್ನೊಬ್ಬ ವ್ಯಕ್ತಿಯನ್ನ ಪಡೆದುಕೊಳ್ಳೋದು ಕೂಡ ಅಸಾಧ್ಯವಾದ ಮಾತು ಅಂತಕ್ಕಂತಹದ್ದು ಜನರಿಗೆಲ್ಲ ಗೊತ್ತಿರುವಂತಹದ್ದು. ಸರ್ವಜ್ಞ ಹೇಳಿದಾಗೆ ಅರಣ್ಯವ ಕಾಲಕ್ಕೆ ಕರೆದು ಬಾನ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರಮನೆಯಕ್ಕೂ ಅಂತನೂ ಹಾಗೆ ಶಿವಶಂಕರಪ್ಪರು ಯಾವತ್ತೂ ಕೂಡ ಕೈಯನ್ನ ಕೊಟ್ಟವರೇ ಗೊತ್ತು, ಬೇಡದವರಲ್ಲ. ಕೊಡುಗೈ ದಾನಿಗಳಾಗಿದ್ದಂಥ ಶಿವಶಂಕರಪ್ಪನು ಇವತ್ತು ನಮ್ಮ ನಡುವೆ ಭೌತಿಕವಾಗಿಲ್ಲ. ಆದರೆ ಅವರು ಮಾಡಿದಂಥ ಸಾಧನೆ, ಅವರೊಟ್ಟು ಕೊಟ್ಟಂಥ ಕೊಡುಗೆಗಳು ಒಂದು ಅರ್ಥದಲ್ಲಿ ದಾವಣಗೆರೆಯ ಯಾವತ್ತಿಗೂ ಒಂದು ದೊರೆ ಅಂತಂದರೆ ಶಿವಶಂಕರಪ್ಪನವರು ಅಂತಕ್ಕಂತಹದ್ದು ಈ ನಾಡಿಗೆ ಹೆಸರಾಗಿರುವಂತಹದ್ದು. ಅಂಥವರು ಭೌತಿಕವಾಗಿ ಇಲ್ಲದ ಸಂದರ್ಭ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಮಲ್ಲಿಕಾರ್ಜುನ್ ಅವರು ಸಚಿವರಾಗಿದ್ದಾರೆ. ಅವರು ಮತ್ತು ಇತರ ಗಣೇಶ್ ಅವರು, ಬಕ್ಕೇಶ್ ಅವರು, ಕುಟುಂಬದ ಇತರ ಎಲ್ಲ ಸದಸ್ಯರು ಕೂಡ ತಂದೆಯವರು ಕಟ್ಟಿ ಬೆಳೆಸಿರುವಂತಹ ವ್ಯಾಪಾರೋದ್ಯಮ ಇರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು, ಸಾಮಾಜಿಕ ಸೇವೆ ಇರ್ಬೋದು, ಇದನ್ನೆಲ್ಲ ಏಕ ಮನಸ್ಸಿನಿಂದ ಒಟ್ಟಾಗಿ ಬೆಳೆಸುವಂತಹ, ಮುನ್ನಡೆಸಿಕೊಂಡು ಹೋಗುವಂತಹ ಸಂಕಲ್ಪವನ್ನು ಮಾಡಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ, ಹಾಗೆ ಅವರು ಮಹಾಸಭೆಯ ಅಧ್ಯಕ್ಷರೇನಾಗಿದ್ದರು, ಆ ಮಹಾಸಭೆಯನ್ನು ಸರಿಯಾಗಿ ಮುನ್ನಡೆಸುವಂತಹ ಸಮರ್ಥರಾದಂತಹ ಅಧ್ಯಕ್ಷರನ್ನ ಮಹಾಸಭೆಯವರು ಆದಷ್ಟು ಜಾಗ್ರತೆ ನೇಮಿಸಿ ಮಹಾಸಭೆಯು ಕೂಡ ನಡೆಸಿಕೊಂಡು ಹೋಗುವಂತಹ ಅವಕಾಶವನ್ನು ಕಲ್ಪಿಸಲಿ ಅಂತ ಆಶೆ ವ್ಯಕ್ತ ಮಾಡಿ, ನೀವೆಲ್ಲ ಅವರ ಮಾರ್ಗದರ್ಶನ ಬೆಳೆದಿರತಕ್ಕಂಥವರು, ಅವರು ಕೊಟ್ಟಿರುವಂಥ ಆದರ್ಶಗಳನ್ನು ಜೀವನದಲ್ಲಿ ರೂಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಅಂತೇಳಿ ಅವರ ಅಗಲುವಿಕೆಯಿಂದ ಎಲ್ಲರಲ್ಲೂ ಉಂಟಾಗಿರುವ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತನು ಕರುಣಿಸಲಿ ಅಂತ ಹಾರೈಸಿ ಈ 4 ಮಾತಿಗೆ ವಿರಾಮ ಕೊಡ್ತೀವಿ.